1972ರಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ಡೆನ್ಮಾರ್ಕ್ ಸರ್ಕಾರದ ನಡುವಿನ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು. GTTC ಶಿವಮೊಗ್ಗವು 2010ನೇ ಇಸವಿಯಲ್ಲಿ ಪ್ರಾರಂಭವಾಗಿದ್ದು, ನಿಧಿಗೆ ಕೈಗಾರಿಕಾ ಪ್ರದೇಶದಲ್ಲಿ ದೀರ್ಘಾವಧಿ ಮತ್ತು ಅಲ್ಪಾವಧಿ ತರಬೇತಿಗಳನ್ನು ನಡೆಸ್ತಾ ಬಂದಿರುತ್ತೇವೆ. ನಮ್ಮ ಸಂಸ್ಥೆಯಿಂದ ಕಲಿತ ವಿದ್ಯಾರ್ಥಿಗಳು ವಿವಿಧ ಕೈಗಾರಿಕೆಗಳಲ್ಲಿ ತಮ್ಮ ವೃತ್ತಿ ಜೀವನವನ್ನು ನಡೆಸುತ್ತಿದ್ದು, ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಪದವಿಯನ್ನು ಪಡೆದು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಾವು 2024-25ನೇ ಸಾಲಿನಲ್ಲಿ ಡಿಪ್ಲೊಮಾ ದೀರ್ಘಾವಧಿ ತರಬೇತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಕಳೆದ ಬಾರಿ ನಮ್ಮ ಸಂಸ್ಥೆಯಲ್ಲಿ ಒಂದೇ ಒಂದು ಡಿಪ್ಲೊಮಾ ಕೋರ್ಸ್ ಇತ್ತು, ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತ ಹೇಳಿ. ಈ ವರ್ಷ ನಾವು AICTEಯಿಂದ ಅನುಮೋದನೆಯನ್ನು ಪಡೆದು 2 ಹೊಸ ಕೋರ್ಸ್ಗಳನ್ನು, ಡಿಪ್ಲೊಮಾ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಟೋಟಲಿ 3 ಕೋರ್ಸ್ಗಳನ್ನು ನಮ್ಮ ನಿಧಿಗೆ ಕೈಗಾರಿಕಾ ಪ್ರದೇಶದಲ್ಲಿರುವ GTTCಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, DTDM ಅಂತ ಕರಿತೀವಿ. ಎರಡನೇದು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ DPM ಅನ್ನೋ ಕೋರ್ಸು. ಅದೇ ರೀತಿ ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, DMCH ಅನ್ನೋ ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತ ಹೇಳಿದ್ರೆ ಅಚ್ಚು ತಯಾರು ಮಾಡುವಂಥ ಒಂದು ಕಾರ್ಯವನ್ನು ಹೇಳಿಕೊಡುವಂಥದ್ದು. ಈ GTTCಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಎಲ್ಲ ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಸತತ ಸುಮಾರು 13 ವರ್ಷಗಳಿಂದನೂ ಶಿವಮೊಗ್ಗದಲ್ಲಿರುವ ಯುವಕರಿಗೆ ಅತಿ ಹೆಚ್ಚಿನ ಕೌಶಲ್ಯವನ್ನು ಕಲಿಸ್ಬಿಟ್ಟು ದೇಶ ವಿದೇಶಗಳಲ್ಲಿ ತಮ್ಮ ಉದ್ಯೋಗವನ್ನು ನಡೆಸ್ತಾ ಬಂದಿರುತ್ತಾರೆ. ಈ ವರ್ಷದಿಂದ ನಾವು ಆ ಕೋರ್ಸ್ ಜೊತೆಗೆ ಇನ್ನೂ ಒಂದು ಹೊಸ ಕೋರ್ಸು, ಅದರಲ್ಲಿ ಮೆಕ್ಯಾಟ್ರಾನಿಕ್ಸ್ ಅನ್ನೋದು ಈ ಮೆಕ್ಯಾನಿಕಲ್ ರಿಲೇಟೆಡ್ ಪ್ಲಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ರಿಲೇಟೆಡ್ ಎರಡನ್ನು ಕಾಂಬಿನೇಷನಲ್ಲಾಗಿರುವಂಥ ಕೋರ್ಸು. ಈ ಶಿವಮೊಗ್ಗ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಈ ಕೋರ್ಸನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಬೇರೆ ಕಾಲೇಜ್ಗಳಲ್ಲೂ ಇಲ್ಲ. ಈ ತರಬೇತಿ ಈ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭವಾಗಿದ್ದು, AICTEಯಿಂದ ಅನುಮೋದನೆಯನ್ನು ಪಡೆದಿದೆ. 60 ಸೀಟ್ಗಳನ್ನು ಭರ್ತಿ ಮಾಡಲು ನಾವು ಅನುಮತಿಯನ್ನು ಪಡೆದಿರುತ್ತೇವೆ. ಈಗ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅದು ನಮ್ಮ ಕೋರ್ಸು, ಮೇಜರ್ ಕೋರ್ಸ್. ಅದರ ನಂತರ ಈಗ ಈ ಸಾಲಿಗೆ ಈ ಅಕಾಡೆಮಿಕ್ ಇಯರ್ಗೆ 2 ಕೋರ್ಸ್ ಅಡಿಷನ್ ಮಾಡಿದ್ದಾರೆ. ಒಂದು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ, ಇನ್ನೊಂದು ಮೆಕ್ಯಾಟ್ರಾನಿಕ್ಸ್ ಅಂತ ಹೇಳಿ. ಮೆಕ್ಯಾಟ್ರಾನಿಕ್ಸ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎರಡು ಬ್ಲೆಂಡ್ ಮಾಡಿ ಆ ಕೋರ್ಸನ್ನ ಡಿಸೈನ್ ಮಾಡಿದ್ದಾರೆ. ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಇನ್ನೊಂದು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನೀವೆಲ್ಲ ಕೇಳಿದರೆ, ಈಗ ಸೆಟಲೈಟ್ ಚಂದ್ರಯಾನ ಮಾಡಿದ್ರು ಅಂತ, ಚಂದ್ರಯಾನದಲ್ಲಿರುವಂಥ ಎಲ್ಲ ಮ್ಯಾಕ್ಸಿಮಮ್ ಕಾಂಪೊನೆಂಟ್ಸು ಪ್ರಿಸಿಷನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಪ್ರಿಸೈಸ್ ಆಗಿರಬೇಕು, ಆ್ಯಕ್ಯುರೇಟ್ ಆಗಿರಬೇಕು. ಆ ಒಂದು ಕೋರ್ಸಲ್ಲಿ ಈ ಥರದ್ದೆಲ್ಲ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಡಿಸೈನ್ಸ್ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ಡಿಸೈನ್ಸ್ ಮಾಡಬೇಕು, ಅದೆಲ್ಲ ಒಂದು ಕೋರ್ಸು. 4 ವರ್ಷದ ಕೋರ್ಸು. ಎಲ್ಲ ಡಿಪ್ಲೊಮೋ 3 ವರ್ಷ ಇರ್ತದೆ, ನಮ್ಮದು ಮಾತ್ರ 4 ವರ್ಷ. 3+1 3 ಇಯರ್ಸು ನಾವಿಲ್ಲಿ ಸ್ಟಡಿ ಮಾಡ್ತಾರೆ. 1 ವರ್ಷ ಕಂಪಲ್ಸರಿ ಕಡ್ಡಾಯ ತರಬೇತಿ, ಕೈಗಾರಿಕಾ ತರಬೇತಿ ಅಂದರೆ ಇಂಡಸ್ಟ್ರೀಸ್ಗೆ ನಾವು ಇಲ್ಲಿಂದ ಪ್ಲೇಸ್ಮೆಂಟ್ ಮಾಡ್ತೀವಿ. ಅಂದರೆ ಇಲ್ಲಿಂದ ಡೆಪ್ಯುಟೇಷನ್ ಮಾಡಿಕೊಡ್ತೀವಿ. ಪ್ಲೇಸ್ಮೆಂಟ್ 4ನೇ ವರ್ಷದಲ್ಲೇ ಇರುತ್ತೆ. 3 ವರ್ಷ ಆದ ನಂತರ 4ನೇ ವರ್ಷದಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀವಿ.